ಮಾಡಿದ್ದೆ ಕುಯ್ದಿದ್ದೆ. ಕಡಿಮೆ ನೋವು ಅನ್ಭವಿಸ್ಲಿಲ್ಲ. ಕುಯ್ಯನಾಗ ಅವ್ರು ಮತ್ ಬರಂಗೆ ಏನು ಇಂಜೆಕ್ಷನ್ ಕೊಡ್ಲಿಲ್ಲ. ಹಂಗೆ ಡೈರೆಕ್ಟ್ ಆಗಿ ಇದು ಮಾಡಿದ್ರಂತೆ ಸರ್. ದಿನ ಎಷ್ಟು ಅದು ಅಥವಾ ಇದೇ ನಮ್ಮ ಹಿಂದಿನ ಪೂರ್ವ ಜನ್ಮದ ಕರ್ಮಫಲವನ್ನು ನಾವು ಅನುಭವಿಸ್ಬೇಕಾಗಿತ್ತು ಏನೋ ಅಂತ ಹೇಳಿ ಯೋಚನೆ ಮಾಡ್ಬೇಕಾಗುತ್ತೆ ಒಂದ್ಸಾರಿ. ಅಥವಾ ನಾವು ಕೈಯಾರೆ ಮಾಡ್ಕೊಂಡಿದ್ದು ಅಥವಾ ಅವ್ರು ನಮಗೆ ಕೈಯಾರೆ ಮಾಡಿದ್ದು ಗೊತ್ತಿಲ್ಲ. ವ್ಯವಸ್ಥೆಗಳೇ ಹೀಗೆ. ಇವತ್ತು ಏನಾಗಿದೆ ಅಂತಂದ್ರೆ, ಇವತ್ತು ನಮ್ಮನ್ನ ಈ ತರ ಗೊತ್ತಿಲ್ಲಾರ್ದಂತರಿಗೆ ಈ ತರ ಇದು ಬೆರಳು ತೆಗ್ದಿದಾರಲ್ಲ, ಅದು ಇಲ್ಲಿ ಏನು ಇರ್ಲಿಲ್ಲ. ಅದು ಏನಂತಾನೆ ಗೊತ್ತಿಲ್ಲ ಸರ್. ಅದು ಫುಲ್ ಇದಾಗ್ಬಿಟ್ಟಿತ್ತು ಅವರಿಗೆ, ಶುಗರ್ದು. ಈಗ ಈ ಬೆರಳು ತೆಗ್ದಿರೋದು ನರ ಏನಾದ್ರು ಅಟ್ಯಾಚ್ ಆಗಿರೋದ್ರಿಂದ ಇಲ್ಲಿಗ ಶುರುವಾಗಿದೆ ಸರ್. ಅದಕ್ಕೆ ಇನ್ನೊಂದ್ಸರಿ ಖಂಡಿತ ಏನು ಹೇಳೋಣ, ಏನು ಅಂತ ಏನು ಪರಿಣಾಮ, ಅಡ್ಡ ಪರಿಣಾಮ ಏನೂ ಆಗಲ್ಲ. ಒಳ್ಳೇದು ಇನ್ನೂ ಒಳ್ಳೇದಾಗ್ಲೇಬೇಕು. ಯಾಕಂದ್ರೆ ನಾವು ಒಳ್ಳೆ ದಾರಿಲಿ ಹೋಗ್ಬೇಕಾದ್ರೆ ಯಾವತ್ತೂ ಅದು ಕೆಟ್ಟದ್ದು ಆಗಲ್ಲ. ಹುಡ್ತಾಗಿಂದ ಕುಡ್ದವ್ರಲ್ಲ, ಸಿಗರೇಟು ಬಿಡಿ ಸೇರ್ತಾರಲ್ಲ, ಒಂದು ಹಿಮಾಲ ಹಾಕ್ತಾರಲ್ಲ, ಕೆಟ್ಟದ್ದು ನಮ್ಮ ಬಾಯಿಂದ ಒಂದು ಮಾತು ಬಂದವರಲ್ಲ, ಆ ಥರ ಜೀವನ ಮಾಡೋರಿಗೆ ನಮ್ಗೆ ಈ ಕಷ್ಟ ಸರ್. ಕುಡ್ದು ಪಡೆದು ಇವೆಲ್ಲ ನಮ್ಗೆ ಗೊತ್ತೇ ಇಲ್ಲ ಸರ್. ನಮ್ಮ ಫ್ಯಾಮಿಲಿಯಲ್ಲೇ ಯಾರು ಏನು ಮಾಡಲ್ಲ ಸರ್. ಕೆಟ್ಟ ಅಭ್ಯಾಸಗಳೇ ಅದು ಏನು ತೊಂದರೆ ಇಲ್ಲ. ಸರಿಯಾಗುತ್ತೆ. ಅಕಸ್ಮಾತ್ ಏನಾದ್ರು ಇದಾಗಿದ್ರು ಏನೋ ಒಂದು ನಮ್ಮ ಗಾಚಾರಗಳು ಒಂದು ಟೈಮ್ ಬರಬೇಕು ಅಂತ ಇರುತ್ತೆ. ಯಾವುದೇ ಸರಿಯಾಗಬೇಕಾದ್ರೂ ಕೆಟ್ಟದಾಗಬೇಕಾದಾಗಲಿ ಅದು ಒಳ್ಳೇದಾಗಬೇಕಾದ್ರಾಗಲಿ ಆ ಸಮಯ ಬರಬೇಕು. ಅಷ್ಟು ದಿನ ಅನುಭವಿಸ್ಲೇಬೇಕಾಗತ್ತೆ. ಹಾಗಾಗಿ ಖಂಡಿತ ಏನು ತೊಂದರೆ ಏನೂ ಆಗಲ್ಲ. ಏನು ತಲೆ ಕೆಡಿಸ್ಕೊಂಬೇಡಿ. ಈಗ ನಾನು ಹೇಳಿದಾಗ ಏನೂ ಇಲ್ಲ. ದಿನ ರಾತ್ರಿ ಟೈಮು ಮಲಗೋ ಟೈಮಿಗೆ ಒಂದಿಷ್ಟು ಬಿಸಿನೀರು, ಉಗುರು ಮೀಡಿಯಂ ಬಿಸಿನೀರು, ಮತ್ತು ಅದಕ್ಕೊಂದಿಷ್ಟು ಅರಿಶಿನ, ಅದಕ್ಕೊಂದಿಷ್ಟು ನಿಂಬೆಹಣ್ಣು, ಅದಕ್ಕೊಂದಿಷ್ಟು ಹರಳುಪ್ಪು ಹಾಕ್ಕೊಂಡು ಪಾದಗಳನ್ನು ಇಲ್ಲಿ ತನಕ ನಾವು ಎಷ್ಟಿರುತ್ತೆ ಒಂದು 10 ನಿಮಿಷ 15 ನಿಮಿಷ ಏನು ಮಾಡೋದು, ಪಾದಗಳು ಇಟ್ಕೊಂಡು ಕೂತ್ಕೋಬೇಕು ಡೈಲಿ. ಒಂದನೇ ನಿಯಮ ಆಯ್ತಾ. ಎರಡನೇದು ಒಂದು ಸ್ವಲ್ಪ ಏನು ರಸಗೊಬ್ಬರ ಹಾಕಿದ್ದೇವರು ಅಂತ ಉತ್ತದ ಮಣ್ಣು ಅಥವಾ ಕೆಂಪು ಮಣ್ಣು ಅಥವಾ ಕಪ್ಪು ಮಣ್ಣು ಇರುತ್ತಲ್ಲ, ಅದನ್ನು ತಂದುಬಿಟ್ಟು ರಾತ್ರಿ ವೇಳೆ ನೆನ ಹಾಕ್ಬಿಟ್ಟು ಅದನ್ನ ನೀವು ಬಿಸಿಲತ್ತಿದಾಗ ಸುಮ್ಮನೆ ಇಲ್ಲಿಂದ ಏನು ಇಲ್ಲಿಂದ ಹಚ್ಕೊಂಡ್ಬಿಡೋದು. ಪ್ಯಾಕ್ ತರ ಮಾಡ್ಕೋಬೇಕು. ಪೂರ ಪ್ಯಾಕ್ ತರ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಒಳ್ಳೆ ಎಳಿಯುತ್ತದೆ ಒಳಗಡೆ ಏನು ಇರ್ತದೆ. ರಸಗೊಬ್ಬರ ಹಾಕ್ಬೋದು. ಒಂದು ಬಕೆಟ್ ಈ ಥರದ್ದು ನೆನೆ ಹಾಕೋದು. ಒಳ್ಳೆ ಬೆಣ್ಣೆ ಥರ ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕ್ಬಾರ್ದು, ಕಡಿಮೆ ನೀರು ಹಾಕ್ಬಾರ್ದು. ನೆನೆಬೇಕು. ನೆನೆದ ಮೇಲೆ ಒಳ್ಳೆ ಅದನ್ನ ಪ್ಯಾಕ್ ಥರ ಮಾಡ್ಕೊಂಡು ಒಳ್ಳೆ ಒಂದು ಅರ್ಧ ಗಂಟೆ ಬಿಸಿಲು ಇಟ್ಕೊಂಡು ತೊಳ್ಕೊಳ್ಳೋದು. ಇದನ್ನೇನು ಡೈಲಿ ಅಂತಲ್ಲ, ದಿನ ಬಿಟ್ಟು ದಿನ ಮಾಡಿ ಅಥವಾ ವಾರದಲ್ಲಿ 2 ದಿನ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಏನು ಅಲ್ಲೇ ಇರೋದಲ್ವ ಸರ್. ಅಲ್ಲ ಹೇಳಿದ್ದು, ಒಂದು ದಿನ ಬೇಕಾದ್ರೆ ಮಾಡ್ತೀನಿ. ಒಂದು ನಾನು ಹೇಳಿದಾಗೆ ಬಿಸಿನೀರು, ಅದಕ್ಕೆ ಏನೇನು ಬೇಕೋ ಅದನ್ನು ಅರಿಶಿನ, ಉಪ್ಪು, ಹರಳುಪ್ಪು ಹಾಕೊಂಡು ಅದನ್ನ ಇಟ್ಕೊಂಡು ಕೂತ್ಕೊಳ್ಳುವಂಥದ್ದು ಒಂದು 10 ನಿಮಿಷ 15 ನಿಮಿಷ. ದಿನ ಬಿಟ್ಟು ದಿನ ಒಳ್ಳೆ ಒಂದು 20-30 ತಂದು ಇಟ್ಕೊಂಡ್ರೆ ಒಂದು ಬಕೆಟಿಗೆ ನೆನೆ ಹಾಕೋದು. ಎಷ್ಟು ಬೇಕಷ್ಟು ಕಲಿಸ್ಕೊಂಡು ಒಳ್ಳೆ ಬೆಣ್ಣೆ ರೀತಿ ಕ್ಲೀನಾಗಿ ಮುಡ್ಡಿ ತನಕ ಸ್ಮೆಲ್ ಬರುತ್ತಲ್ಲ ಸರ್. ಒಳಗೆ ಏನಾದ್ರು ಹಾಸ್ಪಿಟಲ್ ಹೋದ್ರೆ ಅಲ್ಲೂ ಅಡ್ಮಿಟ್ ಮಾಡ್ಕೊಂತಾರೆ, ಮತ್ತೆ ಪುನಃ ಹಂಗೆ ಮಾಡ್ಕೊಳ್ತಾರೆ. ಆ ಜಾಗ ಬಿಟ್ಬಿಡಿ. ಅಲ್ಲಿಗೆ ಪೂರ ಇದು ಮಾಡ್ಕೊಂಡು ಹೋಗ್ಬಿಡಿ. ಅದು ಒಂದು ಜೀರಿಗೆ ಕಟ್ಕೊಂಡ್ಬಿಡಿ. ನೀರೊಳಗೆ ಇಟ್ಕೋಬೇಕು ಅಷ್ಟೇ. ಈಗ ಒಂದು ಬಿಸಿನೀರೊಳಗೆ ಇಟ್ಕೋಬೇಕಪ್ಪ. ನೀರಲ್ಲಿ ಇದಾದ್ರೂ ಒಂಥರ ಮತ್ತೆ ಇದಾದ ತೊಂದರೆ ಆಗುತ್ತೆ. ಅದ್ರ ಬದಲು ಅಲ್ಲಿ ಒಂದು ಪ್ಲಾಸ್ಟಿಕ್ ಜೀರಿಗೆ ಕಟ್ಕೊಂಡ್ಬಿಡಿ. ಕಟ್ಕೊಂಡು ಪಾದ ಇಟ್ಕೊಂಡು ಕೂತ್ಕೊಳ್ಳಿ. ಮಣ್ಣು ಹಾಕಬೇಕಾದ್ರೆ ಏನು ತೊಂದರೆ ಇಲ್ಲ. ಮಣ್ಣು ಹಾಕೋಕೆ ಅದಕ್ಕೇನು ಸಮಸ್ಯೆ ಏನಾಗಲ್ಲ. ಮಣ್ಣು ಪೂರ ಹಾಕೊಂಡು ತೊಳ್ಕೊಬೇಕಾದ್ರೆ ಜೀರಿಗೆ ಕಟ್ಕೊಂಡು ಕಾಲು ತೊಳ್ಕೊಳ್ಳಿ. ಆ ಥರದ್ದು ಇದು 2ನೇ ನಿಯಮ. 3ನೇದು ಸಾಧ್ಯವಾದಷ್ಟು ಈ ಸಕ್ಕರೆ ಕಾಫಿ ಅದೇನಾದ್ರು ಕಾಫಿ ಕುಡಿಯೋದ್ರಲ್ಲಿ ಸಕ್ಕರೆ ಅಲ್ಲ ಅದು ಶುಗರ್ದು ಅಲ್ಲಲ್ಲ. ಕಾಫಿನ ಸಕ್ಕರೆ ಬಳಸ್ತೀರಾ ಏನು? ಕಾಫಿ ಇಲ್ಲ, ಬೆಲ್ಲ ಒಂಚೂರು ಹಾಕ್ತಾರ. ಅದು ಹಾಕಿದ್ರು ಇಲ್ಲ, ಹಂಗೆ ಕೊಟ್ರು ನಮ್ಮ ಮನೆಯವರು ಇಲ್ಲ. ಆ ಥರ ಇತ್ತು ಅಂದ್ರೆ ಆ ಥರದ್ದೆಲ್ಲ ನೀವು ಅದನ್ನ ಕಾಫಿ ಟೀಯನ್ನ ಇದು ಮಾಡ್ಕೊಂಡ್ಬಿಡಿ. ತಕ್ಷಣ ನೀರು ಕುಡಿದೆ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಆಮೇಲೆ ಸಾಧ್ಯವಾದಷ್ಟು ಬೆಳಗ್ಗೆ ಎದ್ದಾಗ ಎಲ್ಲರೂ ಒಂದು ಬರೀ ಹುಲ್ಲಿನ ಮೇಲೋ ಏನೋ ಒಂದು 5-10 ನಿಮಿಷ ಬರೀ ನೆಲದ ಗಾರೆ ಮೇಲಲ್ಲ, ಮಣ್ಣಿನ ಮೇಲೆ ಸುಮ್ಮನೆ ಒಂದು ನಿಮಗೆ ಸಮಾಧಾನ ಒಂದಿಷ್ಟು ನಿಧಾನ ಒಟ್ಟಂಗೆ ಮಚ್ಚುಟ್ಟಂಗೆ ತೊಂದರೆ ಮಾಡ್ಕೊಳ್ಳೋಕ್ಕಿಂತ ಹಂಗೆ ಬರೀ ಕಾಲದಲ್ಲಿ ಒಂದು ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಬೆಳಗಿಸಿದೆ ಒಂದು ಸ್ವಲ್ಪ ವಾಕ್ ಮಾಡೋ ರೀತಿ ಮಾಡ್ಕೊಳ್ಳಿ. ಒಂದನೇದು. ಆಮೇಲೆ ಏನು ಮಾಡಿ ಸಾಧ್ಯವಾದಷ್ಟು ಆಮೇಲೆ ಈಗ ಇನ್ನು ನೆಕ್ಸ್ಟು ಅದು ಏನೇ ಇದ್ರು ಒಳಗಿಂದಲೂ ಸರಿ ಆಗಬೇಕು. ಹೊರಗೆ ನಾನು ಇದು ಹೊರಗೆ ಏನು ಮಾಡಬೇಕು ಅಂತ ಹೇಳಿದ್ದು. ಇನ್ನು ಒಳಗೆ ಏನು ನಮ್ಮದು ಒರಿಜಿನಲ್ ಕೋಕೋನಟ್ ಆಗಿರುತ್ತಲ್ಲ, ಬೆಳಗ್ಗೆ 1 ಸ್ಪೂನು, ಮಧ್ಯಾಹ್ನ ಮತ್ತು ಸಂಜೆ 3 ಟೈಮು 3 ಸ್ಪೂನು ಅವರು ಡೈಲಿ ಟೈಮಿಂಗ್ ತಗೊಳ್ತೀವಿ. ಸ್ಪೂನು ಒಂದು ಸ್ವಲ್ಪ ಈಟ್ ಅನ್ನಿಸ್ತಿಲ್ಲ ಅನಿಸ್ತಂದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತೇವೆ. ಅಥವಾ ಬೆಳಗ್ಗೆ ಸಂಜೆ, ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮತ್ತು ರಾತ್ರಿ ಮಲಗಬೇಕಾದ್ರೆ
ಆಯ್ತಾ. ಬೇರೆ ಯಾವುದೇ ಹೊರಗಿನ ಎಣ್ಣೆ ಪದಾರ್ಥ ಅಂದರೆ ಮದುವೆ ಮುಂದೆ ಕಾರ್ಯಕ್ರಮಕ್ಕೆ ಹೋಗೋದು ಆ ಎಣ್ಣೆ ಪದಾರ್ಥ ಊಟ ಗಿಟ ಯಾವ ಹೊರಗಿಂದ ಎಲ್ಲೂ ಬರೀ ಮನೆ ಊಟ ಸಾಧ್ಯ. ಇದೇ ಎಣ್ಣೆ ಅಡುಗೆ ಮಾಡ್ಕೊಂಡ್ರಂತೂ ತುಂಬ ಒಳ್ಳೆಯದು.